ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಾನ್ಯತೆಯಲ್ಲಿ ಅಣ್ಣ ದಯವಿಟ್ಟು ಅಲ್ಲಿ ಆಗಲೇ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಮಾಹಿತಿ ಬಂತು. ದಯವಿಟ್ಟು ಅಲ್ಲಿ ಕೂರಬೇಡಿ, ತೇವ ಇದೆ. ಆ ಟೈಮರ್ ಅಡ್ಡ ನಿಲ್ಬೇಡಿದೆ ಅಣ್ಣ. ದಯವಿಟ್ಟು ಸ್ವಲ್ಪ ಈ ಕಡೆ ಬನ್ನಿ, ಇನ್ನು ಸ್ವಲ್ಪ ಹತ್ರ ಬಂದು ಕೂತ್ಕೊಳ್ಳಿ, ಪರವಾಗಿಲ್ಲ. ಅಲ್ಲಿ ಯಾರು ಕೂರ್ಬಾರ್ದು ದಯವಿಟ್ಟು. ತೀರ್ಪುಗಾರರಾಗಿರುವಂತಹ ಶ್ರೋತ ದಯವಿಟ್ಟು ನೋಡಿ, ಅಲ್ಲಿ ಯಾರು ಕೂರಬೇಡಿ, ಬಂದ್ಬಿಡಿ ಈ ಕಡೆ ಬಂದ್ಬಿಡಿ ಪ್ಲೀಸ್. ಯಾರು ಕೂರಬಾರ್ದು, ಆ ವೈರ್ನ ಮುಟ್ಟಬಾರ್ದು. ಆಗಲೇ ಸುಮಾರು ಅರ್ಧ ಗಂಟೆ ಕಾಲ ಸ್ಕೋರ್ ಬೋರ್ಡು ಪ್ರಾಬ್ಲಮ್ ಆಗಿದೆ. ದಯವಿಟ್ಟು ಧನ್ಯವಾದಗಳು ಎಲ್ಲ ಆತ್ಮೀಯ ಕ್ರೀಡಾಭಿಮಾನಿಗಳು. ತೀರ್ಪುಗಾರರಾಗಿರುವಂತಹ ಅಭಯ್ ಅವರು ದಯವಿಟ್ಟು ಅಂಕಣ 2ಕ್ಕೆ ಮ್ಯಾಟ್ ಟೇಪ್ ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಕೋಲಾರ ಹಾಗೂ ಹಾಸನ ನಡುವಿನ ಪಂದ್ಯ ಅಂಕಣ 1ರಲ್ಲಿ ಗುರು ಕೋಲಾರ ವಿರುದ್ಧ ಹಾಸನ. ಹೋಮ್ ಟೀಮ್ ತಂಡದ ಪಂದ್ಯ ಇದೀಗ ಪ್ರಾರಂಭವಾಗ್ತಾ ಇದೆ. ಪ್ರಥಮ ಪ್ರತಿಷ್ಠೆಯ ಪಂದ್ಯ ವೇದರ್ ವಿಭಾಗದಲ್ಲಿ ನವೀನ್ ಅಲಿಯಾಸ್ ಚಿರತೆ ಖೋಖೋ ಹಾಗೂ ಕಬಡ್ಡಿಯಲ್ಲಿ ನೈಪುಣ್ಯ ಭರಿತ ಆಟಗಾರನಾಗಿ ನವೀನ್, ಅನುಭವಿ ಕಿಲಾಡಿ. ಹಿರಿಯ ಅನುಭವಿ ಕಿಲಾಡಿ ನವೀನ್ ಬೀದರ್ ತಂಡವನ್ನು ಪ್ರತಿನಿಧಿಸಿದ. ಹೇಮಂತ್ ಸ್ಥಳೀಯ ಈ ನೆಲದ ಪ್ರತಿಭೆ. ಫಾತಿಮಾ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಎಲ್ಲ ಕ್ರೀಡೆಗಳಲ್ಲೂ ಕೂಡ ಕರಗತ ಹೊಂದಿರತಕ್ಕಂಥ ಹೇಮಂತ್ ಇಲ್ಲಿ ಕಬಡ್ಡಿಯಲ್ಲೂ ಕೂಡ ತಾನೊಬ್ಬ ಚಾಲಾಕಿ ಆಟಗಾರನನ್ನು ಸಾಬೀತುಪಡಿಸ್ತಾ ಇದ್ದಾನೆ. ಈಗಾಗಲೇ ರಾಜ್ಯ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನದೊಂದಿಗೆ ಇದೀಗ ಹೇಮಂತ್ ನನ್ನ ಬಂಧಿಸಿದೆ. ಬೀದರ್ ತಂಡಕ್ಕೆ ಆರಂಭಿಕ ಯಶಸ್ಸು. ಪ್ರಮುಖ ದಾಳಿಗಾರ ಬೋನಸ್ ಹೊರತಾಗಿ ಕೂಡ ಬಂದಿ ಆಗ್ತಾ ಇದ್ದಾನೆ. ಪ್ರಮುಖ ದಾಳಿಗಾರ ಹೇಮಂತ್ ಹೊರಭಾಗದಲ್ಲಿ ಬೋನಸ್ ಗಳಿಸಿ ಒಂದು ಬೋನಸ್ ಅಂಕವನ್ನು ಗಳಿಸಿ ಅದು ಕೂಡ ಬಂದಿಯಾಗಿದ್ದಾನೆ. ಬೀದರ್ ಡಿಫೆನ್ಸ್ ವಿಭಾಗದಲ್ಲಿ ಅತ್ಯುತ್ತಮವಾದಂಥ ಪ್ರದರ್ಶನ ನೀಡ್ತಾ ಇದೆ. ಈ ಒಂದು ಪಂದ್ಯಕ್ಕೆ ತೀರ್ಪುಗಾರಿಕೆಯಲ್ಲಿ ಸಮೀರ್ ಪ್ರೋ ಕಬಡ್ಡಿಯಲ್ಲಿ ಅಗ್ರಮಾನ್ಯ ತೀರ್ಪುಗಾರನಾಗಿ ಕರ್ನಾಟಕದ 2 ತಂಡಗಳು ಸಮಬಲದ ಆರಂಭ ಕಂಡುಕೊಳ್ತಾ ಇದೆ. ಕೊಡಗು JBSC ಅವರ ಎದೆ ಮೇಲೆ ಕಾಣ್ತಾ ಇದೆ ಜ್ಞಾನ ಭಾರತಿ ಸ್ಪೋರ್ಟ್ಸ್ ಕ್ಲಬ್. ಈ ಒಂದು ಹೆಸರಾಂತ ಕ್ರೀಡಾ ಸಂಸ್ಥೆ ಈ ಹುಡುಗರಿಗೆ ತರಬೇತಿಯನ್ನು ಕಬಡ್ಡಿಯ ಕಲೆಗಳನ್ನು ಮೈಗೂಡುವಂತೆ ಮಾಡಿದೆ. ಜ್ಞಾನ ಭಾರತಿ ಸ್ಪೋರ್ಟ್ಸ್ ಕ್ಲಬ್ ಒಂದು ಹೆಸರಾಂತ. ಇಟ್ಸ್ ಡ್ರೂ ಆರ್ ಡೈ ರೈಟ್. ಮೊದಲ ಡ್ರೂ ಆರ್ ಡೈ ರೈಟ್ ಫಾರ್ ಬೀದರ್. ಫಸ್ಟ್ ಡ್ರೂ ಆರ್ ಡೈ ರೈಟ್ ಫಾರ್ ಬೀದರ್. ಇದೀಗ ಮತ್ತೊಂದು ಮಲಕ್ ನಡೀತಕ್ಕೆ ಕೊಡಗು ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದೆ. ವಾಟ್ ಅ ಸೂಪರ್ ಕಾಂಬಿನೇಷನ್ ಚೈನ್ ಟ್ಯಾಕಲ್. ಕಬಡ್ಡಿಯಲ್ಲಿ ಹೇಳಬಹುದಾದ ಒಂದು ಕಲಾತ್ಮಕವಾದ ಹಿಡಿತವನ್ನು ನಮ್ಮ ಕೊಡಗಿನ ಕುವರರು. ಕೊಡಗು ಕಬಡ್ಡಿ, ಫುಟ್ಬಾಲ್, ಹಾಕಿ ಎಲ್ಲ ಕ್ರೀಡೆಗಳಲ್ಲೂ ಕೂಡ ಉತ್ತಮ ಸಾಧನೆ ಮಾಡಿದಂಥ ಒಂದು ಕೊಡಗು ಜಿಲ್ಲೆ, ಕನ್ನಡ ನಾಡಿನ ಜೀವನದಿ, ಕಾವೇರಿಯ ಉಗಮ ನಾಡಿನ ಕುಶಾಲನಗರದಲ್ಲಿ ಹೇಮಂತ್ ಇದೀಗ ಕಳೆದ ಬಾರಿಯ ಸೇಡಿನ ತವಕದಲ್ಲಿದ್ದಾನೆ. ಚಾಲಾಕಿ ಆಟಗಾರ ಹೇಮಂತ್ ಸುರಕ್ಷಿತ ವಾಪಸಾತಿ. ಬೀದರ್ನ ಪ್ರಮುಖ ದಾಳಿಗಾರನಾಗಿ ನವೀನ್ ಅಲಿಯಾಸ್ ಚಿತಾ. ಇದನ್ನು ಚಿರತೆ ಅಂತಲೇ ಕಬಡ್ಡಿ ಕ್ರೀಡಾ ಪ್ರೇಕ್ಷಕರು ಇನ್ನೂ ಹೊರದುಂಬಿಸ್ತಾರೆ. ಖೋಖೋ ಮತ್ತು ಕಬಡ್ಡಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ ಒಬ್ಬ ಕ್ರೀಡಾಪಟು ನವೀನ್ ಅಲಿಯಾಸ್ ಚಿತಾ. ಮೊಣಕಾಲಿನ ಪೆಟ್ಟಿಗೆ ಸ್ನಾಯು ಸೆಳೆತಕ್ಕೆ ಒಳಗಾಗ್ತಾ ಇದ್ದಾನೆ ಪ್ರಮುಖ ದಾಳಿಗಾರ.
ಪ್ರಮುಖ ದಾಳಿಗಾರ, ಬೀದರ್ ಮೂಲದ ಪ್ರಮುಖ ದಾಳಿಗಾರ, ನಿಜವಾಗ್ಲೂ ಸ್ನಾಯು ಸೆಳೆತಕ್ಕೆ, ಅದರಲ್ಲೂ ಮೊಣಕಾಲಿನ ಪೆಟ್ಟಿಗೆ ನೀ ಇಂಜಿನಿಂದ ಬಳಲ್ತಾ ಇದ್ದಾನೆ. ನಿಜವಾಗ್ಲೂ ಒಂದು ಆಘಾತ ಅಂತಲೇ ಹೇಳ್ಬೋದು ಬೀದರ್ ತಂಡಕ್ಕೆ. ಒಬ್ಬ ಅನುಭವಿ ರಾಷ್ಟ್ರಮಟ್ಟದ ಕ್ರೀಡಾಪಟು ನವೀನ್. ದಯವಿಟ್ಟು ವೈದ್ಯಕೀಯ ಸಿಬ್ಬಂದಿ ಆತನನ್ನು ಆರೈಸಬೇಕು, ಆತನಿಗೆ ವೈದ್ಯಕೀಯ ಆರೈಕೆ ನೀಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ವಿ. ಮೆಡಿಕಲ್ ಸ್ಟಾಫ್ ದಯವಿಟ್ಟು ಆಂಬ್ಯುಲೆನ್ಸ್ ಅನ್ನು ಒಳಭಾಗ ಕರ್ಕೊಂಬನ್ನಿ. ಆಂಬ್ಯುಲೆನ್ಸ್ ಸ್ಟಾಫ್ ದಯವಿಟ್ಟು ಈ ಕೂಡಲೇ ನಿಮ್ಮ ಸ್ಟ್ರೆಚರ್ ಅನ್ನು ತೆಗೆದುಕೊಂಡು ಬನ್ನಿ. ದಯವಿಟ್ಟು ಆಂಬ್ಯುಲೆನ್ಸ್ ಸ್ಟಾಫ್ ಯಾರಿದ್ರ ಸ್ಟ್ರೆಚರ್ ವ್ಯವಸ್ಥೆ ಮಾಡಿ. ಇನ್ನೊಂದೆಡೆ ಹಾಸನ ಮತ್ತು ವಿರುದ್ಧ ಕೋಲಾರ, ಎರಡು ಜಿಲ್ಲಾ ತಂಡಗಳ ಜಿದ್ದಿನ ಪಂದ್ಯ ಸಾಗ್ತಾ ಇದೆ. ದಯವಿಟ್ಟು ಆಂಬ್ಯುಲೆನ್ಸ್ ಸ್ಟಾಫ್ ಪ್ಲೀಸ್ ಬ್ರಿಂಗ್ ದ ಸ್ಟ್ರೆಚರ್ಸ್. ಇಲ್ಲಿ ಆಟಗಾರನಿಗೆ ಸಾಕಷ್ಟು ಮೊಣಕಾಲಿನ ಪೆಟ್ಟಿನಿಂದ ಸ್ನಾಯು ಸೆಳೆತದಿಂದ ಬಳಲ್ತಾ ಇದೆ. ದಯವಿಟ್ಟು ಸ್ಟ್ರೆಚರ್ ಜೊತೆಯಲ್ಲಿ ಆಂಬ್ಯುಲೆನ್ಸ್ ಸ್ಟಾಫ್ ನಮಗೆ ಸಹಕರಿಸಬೇಕು. ಈ ಕೂಡಲೇ ನಿಮ್ಮ ಸೇವೆಯ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ದಯವಿಟ್ಟು ಆಂಬ್ಯುಲೆನ್ಸ್ ಸ್ಟಾಫ್ ಪ್ಲೀಸ್. ಒಂದೊಳ್ಳೆ ರೀಚ್ನೊಂದಿಗೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ ಹಾಸನ್ ತಂಡದ ಯುವ ಪ್ರತಿಭೆ. ದಾಳಿಯಲ್ಲಿ ಕೋಲಾರ ತಂಡದ ಅಭಿ ಉತ್ತಮವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಮಾತ್ರ ಇಲ್ಲಿ ಲಭಿಸ್ತಾ ಇದೆ. ದಯವಿಟ್ಟು ವೈದ್ಯಕೀಯ ಸಿಬ್ಬಂದಿ, ಆಂಬ್ಯುಲೆನ್ಸ್ ಸ್ಟಾಫ್ ನಮಗೆ ಈ ಕೂಡಲೇ ಸ್ಟ್ರಕ್ಚರ್ ಬಂದಿದೆ, ಧನ್ಯವಾದಗಳು. ಆ ಥರ ನಾನು ಸ್ಟ್ರಕ್ಚರ್ನಲ್ಲಿ ಪಾಸ್ ಮಾಡಿ ಆಂಬ್ಯುಲೆನ್ಸ್ನಲ್ಲಿ ಈ ಕೂಡಲೇ ಆಸ್ಪತ್ರೆಗೆ ರವಾನಿಸಲಾಗ್ತಾ ಇದೆ. It's 19-17 in favor of Kolar. ಅಜಯ್ ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದರೆ ರೈಟ್ ಕಾರ್ನರ್ ಭಾಗದಿಂದ ಅದು ಉತ್ತಮವಾದಂತಹ ಟ್ಯಾಕಲ್. ಕ್ಯಾಪ್ಟನ್ ಲಾಸ್ಟ್ 5 minutes to go. ಪ್ರಮುಖ ದಾಳಿಗಾರ ನವೀನ್. 19-18 1 ಅಂಕದ ಮುನ್ನಡೆಯಲ್ಲಿ ಚಿನ್ನದ ನಾಡು ಕೋಲಾರ. ತೀವ್ರ ಪೆಟ್ಟಿನಿಂದ ಹೊರಗುಳಿಯುವಂತಾಗಿದೆ. ಬೀದರ್ಗೆ ನಿಜವಲ್ಲ ಒಂದು ಆಘಾತ ಅಂತ ಹೇಳೋದು. ಪ್ರಮುಖ ಅನುಭವಿ ಆಲ್ರೌಂಡರ್ ಆಟಗಾರ ಆತನಾಗಿದ್ದ ನವೀನ್ ಅನುಪಸ್ಥಿತಿಯಲ್ಲಿ ಪಂದ್ಯ ಪ್ರಾರಂಭ ಆಗ್ತಾ ಇದೆ. ಇದೀಗ ಕೊಡಗು ಜಿಲ್ಲಾ ತಂಡದ ದಾಳಿಗಾರನಿಗೆ ಹೇಮಂತ, ಕಬಡ್ಡಿಯ ಧೀಮಂತನಿಗೆ ಇದು ಸವಾಲಿನ ದಾಳಿ. ಇದೇ ನೆಲದ ಪ್ರತಿಭೆ. ಇಟ್ಸ್ ಡೈರೆಡ್. 5 ಜನ ಡಿಫೆಂಡರ್ಗಳಿದ್ದಾರೆ, ಬೋನಸ್ ನೀಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ರವಿಕುಮಾರ್ ಅವರು, ಕ್ಲಾಸ್ 1 ಕಾಂಟ್ರಾಕ್ಟರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಮತ್ತೊಂದು ಅದ್ಭುತವಾದ ಒಂದು ಟ್ಯಾಕಲ್ನೊಂದಿಗೆ ಬೀದರ್ ಮತ್ತೆ ಕೊಡಗಿನ ಶ್ರೇಷ್ಠ ದಾಳಿಗಾರನ ಬಂಧಿಸಿಕೊಳ್ತಾ ಇದೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ಶ್ರೀಯುತ VP ಶಶಿಧರ್ ಅವರು ಸಹ ಆಗಮಿಸ್ತಾರೆ. ಅವರಿಗೂ ಸಹ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಹಾಗೆ ಶ್ರೀಯುತ ರವಿಕುಮಾರ್ ಅವರು, ಕ್ಲಾಸ್ 1 ಕಾಂಟ್ರಾಕ್ಟರ್ ಕ್ರೀಡಾ ಪ್ರೋತ್ಸಾಹಕರು, ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅಂಕಣ 2ರಲ್ಲಿ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಹಾಸನ್ ವಿರುದ್ಧ ಕೋಲಾರ. ದಾಳಿಯಲ್ಲಿ ಯುವ ಪ್ರತಿಭೆ ಸುಮಂತ್ ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗುವಂತ ಪ್ರಯತ್ನ, ಆದ್ರೆ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಬ್ಲಾಕ್ ಕೋಲಾರ ತಂಡದ ಆಟಗಾರರಿಂದ. ಕೊಡಗು ಜಿಲ್ಲಾ ತಂಡ 3 ಅಂಕವನ್ನ 2 ಅಂಕವನ್ನ ಬೀದರ್ ಜಿಲ್ಲಾ ತಂಡ ಪಡೆದುಕೊಳ್ತಾ ಇದೆ. ಅಂಕಣ 1ರ ಪಂದ್ಯ. ಹಾಗೆ ಅಂಕಣ 2ರಲ್ಲಿ 21-19 ಕೋಲಾರ ತಂಡದ ಪರವಾಗಿ. ದಾಳಿಯಲ್ಲಿ ಸಂದೀಪ್ ರೆಡ್ಡಿ, ಸಾಕಷ್ಟು ವೇಗದ ದಾಳಿಯಾಗಿತ್ತು. ರಾಷ್ಟ್ರೀಯ ಕಬಡ್ಡಿ ಆಟಗಾರ ಸಂದೀಪ್ ಅವರನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಹಾಸನ್ ತಂಡದ ಆಟಗಾರರು.
21-19 in favor of ಕೋಲಾರ್. ಇದೀಗ ಹಿಡಿತದಲ್ಲಿ ವೈಫಲ್ಯ ಗ್ಯಾಪ್ ನೀಡಿ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ ಅಂಕಣ 2ರಲ್ಲಿ. ದಾಳಿಯಲ್ಲಿ ಸಂತೋಷ 21-19 ಪಂದ್ಯ ಸಾಗ್ತಾ ಇದೆ ಕೋಲಾರ ತಂಡದ ಪರವಾಗಿ. ಕೊಡಗು ಜಿಲ್ಲೆಯ ಡಿಫೆನ್ಸ್ ಅಲ್ಲಿ ಸ್ವಲ್ಪ ವೈಫಲ್ಯ ಕಂಡು ಬಂದಿದೆ. ಗ್ಯಾಪ್ ಅನ್ನು ನೀಡಿ ಬಾಕ್ಲಿನ ಹೊರಭಾಗದಲ್ಲಿ ಒಂದು ಅನಪೇಕ್ಷಿತ ಹಿಡಿತಕ್ಕೆ ಪ್ರಯತ್ನ. ದಾಳಿಗಾರನಾದ ಅರಿತು ಗ್ಯಾಪ್ ಅನ್ನು ಕಂಡುಕೊಂಡಿದ್ದಾನೆ. ಒಂದು ಸೇಫ್ಟಿ ಎಸ್ಕೇಪ್ನೊಂದಿಗೆ ಒಂದು ಸೂಪರ್ ರೀಚ್ನೊಂದಿಗೆ. ಗಾಯಾಳು ಸಮಸ್ಯೆಯಿಂದ ಬಳಲಿದ್ದ ನವೀನ್ ಬದಲಿ ಆಟಗಾರನಾಗಿ ಬೀದರ್ 21-19 ನವೀನ್ ಗಾಯಾಳು ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥ ನವೀನ್ ಬದಲಾಗಿ ಭಾರ್ಗವ್ ಚೆಸ್ಟ್ ನಂಬರ್ 11 ಒಳಭಾಗದಲ್ಲಿ ಸೇರ್ಪಡೆಗೊಳ್ತಾ ಇದ್ದಾನೆ. 4-3 ಇನ್ ಫೇವರ್ ಆಫ್ ಬೀದರ್ ಸಿಟಿ. 4-3ರಲ್ಲಿ ಒಂದು ಅಂಕದ ಮುನ್ನಡೆಯನ್ನ. ಇದೀಗ ಮತ್ತೊಂದು ಬಾಕ್ಲಿನ ಹೊರಭಾಗದಲ್ಲಿ ಒಂದು ಅನಪೇಕ್ಷಿತ ಒಂದು ಹಿಡಿತ. 4-4ರಲ್ಲಿ ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. ಥವನ್ ಹಿರಿಯ ಆಟಗಾರನಾಗಿ ಚೆಸ್ಟ್ ನಂಬರ್ 7 ಥವನ್ ತಂಡದ ನಾಯಕ, ಅನುಭವಿ ಕಿಲಾಡಿ, ತಂಡವನ್ನು ಮುನ್ನಡೆಸುವಂಥ ಜವಾಬ್ದಾರಿ ಹೊತ್ತು ಇದೀಗ ಅದ್ಭುತವಾದ ಹಿಡಿತವನ್ನು ಸಾಧಿಸ್ಕೊಳ್ತಾ ಇದ್ದಾನೆ ಹೇಮಂತ. ಒಬ್ಬ ಶ್ರೇಷ್ಠ ಆಲ್ರೌಂಡರ್. ಸತತ 2 ದಾಳಿಗಳಲ್ಲಿ ವೈಫಲ್ಯ ಕಂಡಿದ್ದಾನಾದರೂ ಇದೀಗ ಡಿಫೆನ್ಸಿವ್ ಭಾಗದಲ್ಲಿ ಒಂದು ಅದ್ಭುತವಾದ ಸೋಲೋ ಡೇರಿಂಗ್ ಡ್ಯಾಶ್ ಕ್ಯಾಚ್ನೊಂದಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ತಾ ಮತ್ತೆ ತನ್ನ ಚಾಪನ್ನು ಮೂಡಿಸಲು ಸಜ್ಜಾಗ್ತಾ ಇದ್ದಾನೆ ಹೇಮಂತ್. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿದೆ ಅಂಕಣ 2ರಲ್ಲಿ. ಸ್ಕೋರ್ 5 ಅಂಕವನ್ನು ಕೊಡಗು ಜಿಲ್ಲಾ ತಂಡ, 4 ಅಂಕವನ್ನು ಬೀದರ್ ಜಿಲ್ಲಾ ತಂಡ. 1 ಅಂಕದ ಆರಂಭಿಕ ಅಲ್ಪ ಮುನ್ನಡೆ. 23-19 ಇನ್ ಫೇವರ್ ಆಫ್ ಕೋಲಾರ್ ಡಿಸ್ಟ್ರಿಕ್ಟ್. 23-19ರಲ್ಲಿ ಪಂದ್ಯದ ಆರಂಭಿಕ ಹಂತದಲ್ಲಿ ಹಾಸನ್ ಜಿಲ್ಲಾ ತಂಡ ಮುನ್ನಡೆಯಲ್ಲಿದ್ದರೂ ಸಹ ಅಷ್ಟೇ ವೇಗವಾಗಿ ಕಂಬ್ಯಾಕ್ ಮಾಡಿರುವಂತಹ ಚಿನ್ನದ ನಾಡು ಕೋಲಾರ. ಅಂಕಣ 1ರ ತೀರ್ಪುಗಾರರಾಗಿ ಪ್ರೊ ಕಬಡ್ಡಿಯಲ್ಲಿ ಒಬ್ಬ ಅಗ್ರಮಾನ್ಯನಾಗಿ ಅಮೆಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಒಂದು ಪರೀಕ್ಷೆಯಲ್ಲಿ ಅಗ್ರಶ್ರೇಯಾಂಕದಿಂದ ಹೊರಬಂದಂಥ ಕರ್ನಾಟಕದ ಸಮೀರ್, ಪ್ರೊ ಕಬಡ್ಡಿ ಖ್ಯಾತಿಯ ಸಮೀರಲ್ಲಿ ತೀರ್ಪುಗಾರಿಕೆಯಲ್ಲಿ, ಹಾಗೆ ಮತ್ತೋರ್ವ ಅಂತಾರಾಷ್ಟ್ರೀಯ ತೀರ್ಪುಗಾರ ನಂಜೇಶ್ ಗೌಡ್ರು, ಹಾಗೆ ಮಾರುತಿ ರಾಷ್ಟ್ರೀಯ ತೀರ್ಪುಗಾರರು, ಮತ್ತೋರ್ವ ತೀರ್ಪುಗಾರನಾಗಿ ಕುಮಾರ್, ಮತ್ತೋರ್ವ ತೀರ್ಪುಗಾರನಾಗಿ. ಅಂಕಣ 2ರಲ್ಲಿ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವಂತ ಸಂದರ್ಭ. ಅಭಿಷೇಕ್ ಹಾಗೆ ಗುಡಿಕೆಗಾರರಾಗಿ ರಾಷ್ಟ್ರೀಯ ತೀರ್ಪುಗಾರರು ಮಂಡ್ಯ ಮೂಲದ ರಮೇಶ್ ಅವರು ಕರ್ತವ್ಯ ನಿರತರಾಗಿದ್ದಾರೆ. 24-19 ಒಂದು ಅತ್ಯುತ್ತಮ ನಿರ್ಣಯ ಅಂತಾರಾಷ್ಟ್ರೀಯ ತೀರ್ಪುಗಾರರು ನಂಜೇಶ್ ಗೌಡರು ನೀಡ್ತಾ ಇದ್ದಾರೆ. ಇರಾನ್ನಲ್ಲಿ ನಡೆದಂಥ ಒಂದು ವರ್ಲ್ಡ್ ಕಪ್ನಲ್ಲಿ, ಜೂನಿಯರ್ ವರ್ಲ್ಡ್ ಕಪ್ನಲ್ಲಿ ಕರ್ನಾಟಕದ ಪರವಾಗಿ ಆಯ್ಕೆಯಾದಂಥ ಒಬ್ಬ ರಾಷ್ಟ್ರೀಯ ತೀರ್ಪುಗಾರರು. 24-19 ಕೋಲಾರ ತಂಡದ ಪರವಾಗಿ. 2 ತಂಡಗಳು ಸಮಬಲದ ಪ್ರದರ್ಶನವನ್ನು ನೀಡ್ತಾ ಇದೆ. 5 ಅಂಕವನ್ನು ಕೊಡಗು, 5 ಅಂಕವನ್ನು ಬೀದರ್ ಜಿಲ್ಲಾ ತಂಡ ಪಡೆದುಕೊಳ್ತಾ ಸಮಬಲದ ಪ್ರದರ್ಶನವನ್ನು ನೀಡ್ತಾ ಇದೆ. ಮತ್ತೊಂದು ಹೈ ವೋಲ್ಟೇಜ್ ಮ್ಯಾಚ್ ಅಂಕಣ 1ರಲ್ಲಿ ಸಾಗ್ತಾ ಇದೆ ಅಂತ ಹೇಳ್ಬೋದು. ರೈಡಿಂಗ್ ಭಾಗದಲ್ಲಿ ಇನ್ನೂ ತನ್ನ ಚಾಪನ್ನು ಮೂಡಿಸಿದ ಹೇಮಂತ್. ಥರ್ಡ್ ರೈಡ್, ಇಟ್ಸ್ ಎ ಡೂ ಆರ್ ಡೈ. ಸೂಪರ್ ಟ್ಯಾಕಲ್ ಆನ್ ಆಗಿರುವಂತ ಸಂದರ್ಭ. ಯಶಸ್ವಿಯಾಗಿ ಒಂದು ಬೋನಸ್ ಅಂಕವನ್ನು ಕಲೆ ಹಾಕ್ತಾ ಒಂದು ಅಮೂಲ್ಯ ಅಂಕದ ಮುನ್ನಡೆಯನ್ನು ತಂಡಕ್ಕೆ ನೀಡ್ತಾ ಇದ್ದಾನೆ ಹೇಮಂತ್. 6-5 ಕೊಡಗು ಜಿಲ್ಲಾ ತಂಡದ ಪರವಾಗಿ ಹೋಮ್ ಟೀಮ್ ಆತಿಥೇಯರಿಗೆ ಆರಂಭಿಕ 1 ಅಂಕದ ಮುನ್ನಡೆ. ಅಂಕಣ 2ರಲ್ಲಿ ಪಂದ್ಯ ಮುಕ್ತಾಯವಾಗಿದೆ. ಈ ಪಂದ್ಯದಲ್ಲಿ ಕೋಲಾರ ತಂಡ ವಿಜಯಶಾಲಿಯಾಗಿ ಶುಭಾರಂಭವನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದು ಮನೋಜ್ಞ ಹಿಡಿತವಾದಂತಹ ಒಂದು ಸಮನ್ವಯತೆಯ, ಪರಿಪಕ್ವತೆಯ, ಪರಾಕ್ರಮಿಗಳ ಪ್ರದರ್ಶನ ಇದೀಗ ಆತಿಥೇಯರಿಂದ ಮೂಡಿ ಬರ್ತಾ ಇದೆ. ಓಡ ಕಾಂಬಿನೇಷನ್ ಕ್ಯಾಚ್ ಬೈ ಕೊಡಗು. ಹೋಮ್ ಟೀಮ್ ತನ್ನ ತವರು ನೆಲದಲ್ಲಿ ಈಗ ಪ್ರದರ್ಶನ ನೀಡ್ತಾ ಇದೆ. ತವರು ತಂಡದ ಪ್ರಚಂಡ ಪ್ರದರ್ಶನ ಇದೀಗ ಮೂಡಿ ಬರ್ತಾ ಇದೆ. ತಂಡದ ಬೆನ್ನೆಲುಬು ಹೇಮಂತ. ಈ ಪಂದ್ಯಗಳು ಇಂದಿನ ಕೊನೆಯ ಪಂದ್ಯಗಳಾಗಿರುತ್ತೆ. ನಾಳೆ ಸರಿಯಾಗಿ 2:30ಕ್ಕೆ ಪಂದ್ಯ ಆರಂಭವಾಗಲಿದೆ. ಎಲ್ಲ ತಂಡದ ನಾಯಕರುಗಳಿಗೆ ಇದು ಸೂಚನೆಯಾಗಿರುತ್ತೆ. ನಾಳೆ ಸರಿಯಾಗಿ 2:30ಕ್ಕೆ ಲೀಗ್ ಪಂದ್ಯಗಳು ಮುಂದುವರಿಯಲಿದೆ. ಇದು ಎಲ್ಲ ತಂಡಗಳಿಗೆ ಸೂಚನೆಯಾಗಿರುತ್ತೆ.
7 ಅಂಕವನ್ನು ಆತಿಥ್ಯ ತಂಡ ತವರು ತಂಡ ಕೊಡಗು ನೆಲದ ಕುಶಾಲನಗರದ ಹುಡುಗರು ಪಡೆದುಕೊಳ್ತಾ ಇದ್ದಾರೆ. ಕೊಡಗು ಜಿಲ್ಲಾ ತಂಡ 7 ಅಂಕವನ್ನು 5 ಅಂಕವನ್ನು ಬೀದರ್ ಜಿಲ್ಲಾ ತಂಡ. ಒಂದು ಬಲಿಷ್ಠ ತಂಡಕ್ಕೆ ಅಚ್ಚರಿಯ ಫಲಿತಾಂಶವನ್ನು ನೀಡಬಲ್ಲಂತ ಬೀದರ್ ಡಿಫೆನ್ಸ್ ವಿಭಾಗದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. 2 ತಂಡಗಳು ಉಜ್ವನ್ಮುಖ ಆಟಗಾರರನ್ನು ಒಳಗೊಂಡಿದ್ದು 7-5 2 ಅಂಕಗಳ ವೇಣುಗೋಪಾಲ್ ರವರೇ ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ತೀರ್ಪುಗಾರ ವೇಣುಗೋಪಾಲ್ ರವರೇ. Seven 5 in favor of home team ಕೊಡಗು. ತವರು ನೆಲದಲ್ಲಿ ಪ್ರಥಮ ಪ್ರತಿಷ್ಠೆಯ ಪಂದ್ಯಕ್ಕೆ ತೊಡಗಿಸಿಕೊಂಡಿದ್ದಾರೆ ಕೊಡಗು ಹುಡುಗರು. ಹೇಮಂತ್ ನಿಗದಿತ ಸವಾಲಿನ ದಾಳಿ. 5 ಜನ ಡಿಫೆಂಡರ್ಗಳಿದ್ದಾರೆ, ಬೋನಸ್ ನೀಡಲು ಬರೋದಿಲ್ಲ. ಹಾಗಾಗಿ ಇದೀಗ ಕಾದು ನೋಡಬೇಕಾಗಿದೆ. ಒಂದು ಯಶಸ್ವಿ ಟಚ್ ಪಾಯಿಂಟನ್ನು ಗಳಿಸ್ಕೊಳ್ತಾ ಜೈರೈಡಲ್ಲಿ ಪಾರಾಗಿದ್ದಾನೆ ಹೇಮಂತ್. 8-5 ರೈಡ್ ಗೋಸ್ ಟು ಬೀದರ್. 3 ಅಂಕಗಳ ಆರಂಭಿಕ ಮುನ್ನಡೆಯನ್ನ ತನ್ನದಾಗಿಸ್ಕೊಳ್ತಾ ಇದೆ ಆತಿಥ್ಯ ತಂಡ ಕೊಡಗು ಜಿಲ್ಲಾ ತಂಡದ ಆಟಗಾರರು, ಯುವ ಕಿಲಾಡಿಗಳು, ಉಜ್ವನ್ಮುಖ ಆಟಗಾರರು. ಎಸ್, ಮತ್ತೊಂದು ಅಮೋಘವಾದಂತ ಹಿಡಿತ, ಅದ್ಭುತವಾಗಿತ್ತು. ಬ್ಯೂಟಿಫುಲ್ ಡೇರಿಂಗ್ ಸೋಲೋ ಟ್ಯಾಕಲ್ ಪಾಯಿಂಟ್ ಅನ್ನ ಗಳಿಸ್ಕೊಳ್ತಾ ಇದೆ ಕೊಡಗು. ಸಹ ಆಟಗಾರರು ಕೂಡ ಸೂಪರ್ ಸಾಥನ್ನು ನೀಡಿದರೆ. ಇದೀಗ ಹೇಮಂತನಿಗೆ ದಾಳಿ ಅವಕಾಶ, ಎದುರಾಳಿಗಳ ಲೋನ ಪಡೆಯುವಂಥ ಅವಕಾಶವನ್ನು ಯಾವ ರೀತಿ ಸಫಲಗೊಳಿಸ್ಕೊಳ್ತಾನೆ ಕಾದು ನೋಡಬೇಕಾಗಿದೆ. ಹೇಮಂತ್ ಇದೀಗ ಮತ್ತೆ ಮನಚಾದ ಹಿಡಿತ. ವಾಟ್ ಅ ಬ್ಯೂಟಿಫುಲ್ ಆಂಕಲ್ ಹೋಲ್ಡ್, ಅದ್ಭುತವಾಗಿತ್ತು. ಸಹ ಆಟಗಾರರು ಕೂಡ ಸೂಪರ್ ಸಾಥನ್ನು ನೀಡಿದ್ದಾರೆ. ಸೊ ಹಾಗಾಗಿ ಸೂಪರ್ ಟ್ಯಾಕಲ್ ಗೋಸ್ ಟು ಬೀದರ್. ಇದೀಗ 2 ತಂಡಗಳ ಬಲಾಬಲ. 9-7 ಇನ್ ಫೇವರ್ ಆಫ್ ಕೊಡಗು. ಒಂದು ಸೂಪರ್ ಟ್ಯಾಕಲ್, ಒಂದು ಸೂಪರ್ ತಿರುವನ್ನು ತಂಡಕ್ಕೆ ನೀಡ್ತಾ ಇದ್ದಾರೆ. ಬೀದರ್ ಹುಡುಗರನ್ನ ಮತ್ತೆ ಅದ್ಭುತವಾಗಿ ವ್ಯವಸ್ಥಿತವಾಗಿ ಬಂಧಿಸಿದ್ದಾರೆ. ಗುಡ್ ಕಮ್ ಬ್ಯಾಕ್ ಗೇಮ್ ಬೈ ಕೊಡಗು. ಕೊಡಗಿನ ಕುವರರ ಒಂದು ಕರಾರುವಕ್ಕಾದ ಪ್ರದರ್ಶನ ಇದೀಗ ಮೂಡಿ ಬರ್ತಾ ಇದೆ. 10-7 ಈ ನೆಲದ, ಈ ಮನೆ ಅಂಗಳದ ಈ ಸ್ಥಳೀಯ ಆಟಗಾರ ಆಟವನ್ನು ನೋಡಬೇಕು ಅಂತೇಳಿ ಕ್ರೀಡಾ ಪ್ರೇಕ್ಷಕರು ಸಾವಿರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ. ಅವರಿಗೆ ನಿರೀಕ್ಷೆಯಂತೆ ಅವರಿಗೆ ಉತ್ತಮವಾದಂಥ ಪ್ರದರ್ಶನ ನೀಡ್ತಾ ಇದೆ ಕೊಡಗು ಜಿಲ್ಲಾ ತಂಡ. 10-7 10-7 ಇನ್ ಫೇವರ್ ಆಫ್ ಹೋಮ್ ಟೀಮ್ ಕೊಡಗು ಡಿಸ್ಟ್ರಿಕ್ಟ್ ಟೀಮ್. ಪ್ರಮುಖ ದಾಳಿಗಾರ ನವೀನ್ ಅನುಪಸ್ಥಿತಿ ನಿಜವಾಗ್ಲೂ ಆಘಾತ ಅಂತಲೇ ಹೇಳ್ಬೋದು ಬೀದರ್ ತಂಡಕ್ಕೆ. ಅನುಭವಿ ಕಿಲಾಡಿಯ ಅನುಪಸ್ಥಿತಿ ಬೀದರ್ ತಂಡವನ್ನು ಕಾಡ್ತಾ ಇದೆ ಅಂತಲೇ ಹೇಳ್ಬೋದು. ಇದೀಗ ತವನ್ ದಾಳಿ ವಿಭಾಗದಲ್ಲಿ ಚಾಲಾಕಿ ಆಟಗಾರ ಎಸ್ ತವನ್ ಮತ್ತೊಂದು ಸೂಪರ್ ಟ್ಯಾಕಲ್, ಸೂಪರ್ ತಿರುವಿಗೆ ಸಾಕ್ಷಿ ಆಗ್ತಾ ಇದೆ. ವಾಟ್ ಅ ಕಮ್ ಬ್ಯಾಕ್ ಗೇಮ್ ಬೈ ಬೀದರ್. ನಿಜವಾಗ್ಲೂ 2 ಸತತ ಸೂಪರ್ ಟ್ಯಾಕಲ್ ಯಶಸ್ವಿ ಅಂಕಗಳು. 10-9 ಪಂದ್ಯ ತವರು ತಂಡಕ್ಕೆ ಒಂದು ಬೆಚ್ಚಿ ಬೀಳಿಸುವಂಥ ಫಲಿತಾಂಶ ನೀಡುವಂಥ ಸಾಮರ್ಥ್ಯವುಳ್ಳಂಥ ಯುವ ಕಿಲಾಡಿಗಳು. ದಿಟ್ಟ ಆಟದ ಪ್ರತ್ಯುತ್ತರದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಬೀದರ್ ಜಿಲ್ಲಾ ತಂಡದ ಆಟಗಾರರು. 10-9 ಕೋರಿಕೆಬರಿಗೆ ಅಲ್ಪ ವಿರಾಮವನ್ನು ನೀಡ್ತಾ 2 ತಂಡಗಳ ಬಲಾಬಲ ಈ ರೀತಿ ಇದೆ. 10 ಅಂಕವನ್ನು ಆತಿಥ್ಯ ತಂಡ ಕೊಡಗು ಜಿಲ್ಲಾ ತಂಡದ ಆಟಗಾರರು, 9 ಅಂಕವನ್ನು ಬೀದರ್ ಜಿಲ್ಲಾ ತಂಡದ ಆಟಗಾರರು ಪಡೆದುಕೊಳ್ತಾ ಇದ್ದಾರೆ. 1 ಅಂಕದ ಕೃಷ್ಣಪ್ಪ ಅವರು ಅಧ್ಯಕ್ಷರು, ತಾಲೂಕು ಯುವ ವೇದಿಕೆ ಒಕ್ಕಲಿಗರ ವೇದಿಕೆ ಅಧ್ಯಕ್ಷರು, ದಯವಿಟ್ಟು ಈ ಕೂಡಲೇ ಅವಿನಾಶ್ ಅವ್ರನ್ನ ಭೇಟಿ ಆಗಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೀನಿ. ಸನ್ಮಾನ್ಯ ಕೃಷ್ಣಪ್ಪನವರು ಸರ್, ನಮ್ಮ ಕುಶಾಲನಗರ ತಾಲೂಕು ಯುವ ವೇದಿಕೆಯ ಗೌರವಾಧ್ಯಕ್ಷರು, ಈ ಪಂದ್ಯಾವಳಿಯ ಯಶಸ್ಸಿನ ಆಯೋಜಕರು ಅಂತ ಹೇಳ್ಬೋದು, ಯಶಸ್ವಿ ಆಯೋಜಕರು ಅಂತಲೇ ಹೇಳಬೇಕು. 10-9 1 ಅಂಕದ ಮುನ್ನಡೆಯಲ್ಲಿ ಆತಿಥ್ಯ ತಂಡ ಕೊಡಗು. ಎಸ್, ಇದೀಗ ಒಂದು ಅಮೂಲ್ಯವಾದಂಥ ರನ್ನಿಂಗ್ ಆ್ಯಂಟೇಜ್ ಪಾಯಿಂಟ್, ಇಟ್ಸ್ ಎ ಪ್ರೀಶಿಯಸ್ ಪಾಯಿಂಟ್ ಫಾರ್ ಕೊಡಗು. ಜೈರೆಡ್ ಹೇಮಂತ್ ಒಂದು ಪ್ರೀಶಿಯಸ್ ಪಾಯಿಂಟ್ ಅನ್ನು ಗಳಿಸ್ಕೊಂಡಿದ್ದಾನೆ. 11-9 2 ಅಂಕಗಳ ಮುನ್ನಡೆಯಲ್ಲಿ ಆತಿಥ್ಯ
ಒನ್ ಮೋರ್ ಟ್ಯಾಕಲ್ ಪಾಯಿಂಟ್. ಅದ್ಭುತವಾಗಿತ್ತು ಚೈನ್ ಟ್ಯಾಕಲ್. ಸಾಮ್ಯತೆ, ಸಮನ್ವಯತೆಯ ಪರಿಪಕ್ವತೆಯ ಪರಾಕ್ರಮಿಗಳ ಪ್ರದರ್ಶನವನ್ನು ನೀಡ್ತಾ ಇದೆ ಆತಿಥೇಯ ತಂಡದ ಆಟಗಾರರು. ಇದೀಗ ಹೇಮಂತ ಕಬಡ್ಡಿಯ ಧೀಮಂತ ಎದೆ ಎತ್ತಿ ಎದುರಾಳಿಗಳ ವಿರುದ್ಧ ಅಂಕ ಗಳಿಸೋ ಸಾಮರ್ಥ್ಯದಲ್ಲಿ ಸಾಕಷ್ಟು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದಂಥ ಹೇಮಂತ ಇದೀಗ ತನ್ನ ನೈಜತೆಯ ಪ್ರದರ್ಶನವನ್ನು, ನೈಜ ಆಟದ ಪ್ರದರ್ಶನ ನೀಡ್ತಾ ಇದ್ದಾನೆ ಹೇಮಂತ್ ಕಬಡ್ಡಿಯ ಧೀಮಂತ. 13-9 ಎದುರಾಳಿಗರ ಲೋಲಾಂಕಗಳ ಪಡೆಯುವಂಥ ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಒಂದರ್ಥದಲ್ಲಿ ಸುಲಭ ಅವಕಾಶ ಕೂಡ. ಕೊಡಗಿನ ಕುವರರಿಗೆ ಎದುರಾಳಿಗಳ ವಿರುದ್ಧ ಮೇಲುಗೈ ಸಾಧಿಸುವಂಥ ಸುಲಭ ಅವಕಾಶ. ಎಸ್ ಬೋನಸ್ ಅನ್ನು ನೀಡಲಾಗ್ತಾ ಇದೆ. 1+2 3 ಪಾಯಿಂಟ್ಸ್ ಕೊಡಗು ಬೋನಸ್ ಅಂಕವನ್ನು ಗಳಿಸಿದ್ದಾನೆ. 16-10 4 ಅಂಕಗಳ ಅಂತರದ ಆರಂಭಿಕ ಸ್ಪಷ್ಟ ಮುನ್ನಡೆಯಲ್ಲಿ ಆತಿಥೇಯ ತಂಡ. ತವರು ತಂಡದ ಪ್ರಚಂಡ ಆಟ ಇದೀಗ ಹೊರಬೀಳ್ತಾ ಇದೆ. ಮತ್ತೆ ಮಿಂಚಿನ ಸುಳಿವು ಎದುರಾಳಿಗೆ ನುಸುಳುವಂಥದ್ದು. ಆತನಿಗೆ ಅರಿವಿಲ್ಲದಂತೆ ಒಂದು ಅಂಕವನ್ನು ಗಳಿಸಿಕೊಳ್ಳುತ್ತಾ 17-10 7 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಮುನ್ನುಗ್ತಾ ಇದೆ ಆತ್ಮವಿಶ್ವಾಸದ ಆಕ್ರಮಣಕಾರಿ ಆಟಗಾರರು ಕೊಡಗು ಜಿಲ್ಲಾ ತಂಡದ ಕೊಡಗಿನ ಕುವರರು. 17-10 17-10 ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯದ ನಿಶಾನೆಯನ್ನು ಮುಖ್ಯ ತೀರ್ಪುಗಾರರಂತ ಚಿಕ್ಕಮಗಳೂರು ಕುಮಾರ್ ಅವರು ನೀಡ್ತಾ ಇದ್ದಾರೆ. 17 ಅಂಕವನ್ನು ಕೊಡಗಿನ ಕುವರರು ಪಡೆದುಕೊಳ್ತಾ ಇದ್ದಾರೆ. 10 ಅಂಕವನ್ನು ಬೀದರ್ನ ಜಿಲ್ಲಾ ತಂಡದ ಆಟಗಾರರು ಪಡೆದುಕೊಳ್ತಾ ಇದ್ದಾರೆ. 17-10 7 ಅಂಕಗಳ ಸ್ಪಷ್ಟ ಮುನ್ನಡೆಯಲ್ಲಿ ಒಂದು ಆತ್ಮವಿಶ್ವಾಸದ ಆಕ್ರಮಣಕಾರಿ ಆಟದ ಪ್ರದರ್ಶನವನ್ನು ತವರು ತಂಡದ ಪ್ರಚಂಡ ಆಟ ಇಲ್ಲಿ ಪ್ರದರ್ಶಿತವಾಗ್ತಾ ಇದೆ. 17-10 at half time. ಹದಿನೇಳು 10 ಪಂದ್ಯ ದ್ವಿತೀಯಾರ್ಧದ ಚಾಲನೆಯನ್ನು ಪಡೆದುಕೊಳ್ತಾ ಇದೆ. ಮುಖ್ಯ ತೀರ್ಪುಗಾರರು ಕುಮಾರ್, ತೀರ್ಪುಗಾರರು ಸಮೀರ್, ನಂಜೇಶ್ ಗೌಡ್ರು, ಮಾಂತೇಶ್, ಮಾರುತಿ ಪಂದ್ಯಕ್ಕೆ ಚಾಲನೆ ನೀಡ್ತಾ ಗುಡಿಕೆಗಾರರಾಗಿ ರಾಷ್ಟ್ರೀಯ ತೀರ್ಪುಗಾರ ರಮೇಶ್. ಎಲ್ಲ ಕ್ರೀಡಾಪಟುಗಳ ಗಮನಕ್ಕೆ, ಮ್ಯಾಚ್ ಮುಗ್ದಿರೋರು ಊಟದ ವ್ಯವಸ್ಥೆ ಇದೆ, ಆದಷ್ಟು ಬೇಗ ವ್ಯಾನ್ ಹತ್ರ ಆಗಮಿಸ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಇದು ಈ ದಿನದ ಅಂತಿಮ ಪಂದ್ಯ ಆಗಿರುತ್ತೆ. ಎಲ್ಲ ಕ್ರೀಡಾಪಟುಗಳು ಹಾಗೂ ತರಬೇತುದಾರರ ಗಮನಕ್ಕೆ, ನಾಳೆ ಮಧ್ಯಾಹ್ನ ಸರಿಯಾಗಿ 2:30ಕ್ಕೆ ಪಂದ್ಯಗಳು ಆರಂಭವಾಗುತ್ತೆ. ದಯವಿಟ್ಟು ಸರಿಯಾದ ಸಮಯಕ್ಕೆ ಎಲ್ಲ ತಂಡದ ಆಟಗಾರರು ಆಗಮಿಸ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದಾವೆ. ಗುರು, ಮಧ್ಯಾಹ್ನ ಮಳೆ ಬಂದಿದ್ದು ನೋಡಿ, ಸಂಜೆ ಮಳೆ ಬಂದಿದ್ದು ನೋಡಿ, ಮೋಸ್ಟ್ಲಿ ಪಂದ್ಯ ರದ್ದಾಗುತ್ತೆ ಅನ್ನೋ ನಮ್ಮ ಅನುಭವ ಎಲ್ಲರಿಗಿತ್ತು. ಆದರೆ ವರ್ಣನ ಕೃಪೆ ಇಲ್ಲಿದೆ. ನಿಜವಾಗ್ಲೂ ನಮ್ಮ ಜ್ಞಾನ ಭಾರತಿ ಸ್ಪೋರ್ಟ್ಸ್ ಕ್ಲಬ್, ನಮ್ಮ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಕುಶಾಲನಗರ ತಾಲೂಕು ಯುವ ವೇದಿಕೆ ಒಂದು ಪರಿಶ್ರಮ ನಿಜವಾಗ್ಲೂ ಆ ವರ್ಣನಿಗೂ ಮೆಚ್ಚುಗೆ ಆಗಿದೆ. ಈ ಪಂದ್ಯಾವಳಿಗೆ ಬಿಡುವನ್ನು ನೀಡಿದ ವರ್ಣದೇವ ನಿಜವಾಗ್ಲೂ ಬೆಂಗಳೂರಲ್ಲಿ ಧಾರಾಕಾರ ಮಳೆ, ಧರೆಗುರುಳಿದ ಮರಗಳು ಅಂತೇಳಿ ಇದೀಗ ಫ್ಲಾಶ್ ನ್ಯೂಸ್ ಬರ್ತಾ ಇದೆ. ನಿಜವಾಗ್ಲೂ ಕೊಡಗಿನಲ್ಲಿ, ಅದು ಕಾವೇರಿಯ ಮಡಿಲಿನಲ್ಲಿ ಈ ಮಳೆಗೆ ಈ ಬಿಡುವನ್ನು ಕೊಟ್ಟ ವರುಣರಾಣಿ ನಾವೆಲ್ಲರೂ ಅಭಿನಂದಿಸಬೇಕು. ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟಕ್ಕೆ ಇಂದು, ನಾಳೆ ಮತ್ತು ನಾಡಿದ್ದು ಆ ವರುಣ ಬಿಡುಗಡೆ ಕೊಟ್ಟರೆ ಒಂದು ಯಶಸ್ವಿಯನ್ನು ಕಂಡುಕೊಳ್ತೀವಿ. ಏನು ಹೇಳ್ತೀವಿ ಗುರು? ಬಂದು ಭಾಗವಹಿಸಿದ ಕಬಡ್ಡಿ ಕ್ರೀಡಾಪಟುಗಳಿಗೆ ವಿಶೇಷವಾದ ಸೂಚನೆ, ನಿಮಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಆಯೋಜಕರ ಪರವಾಗಿ. ಆಯಾ ವೆಹಿಕಲ್ಗಳನ್ನು ಮತ್ತೆ ಕಬಡ್ಡಿಯ ಧೀಮಂತ ಹೇಮಂತ್ ಬೋನಸ್ +2 ಪಾಯಿಂಟ್ಸ್ನೊಂದಿಗೆ ಬೀದರ್ನ ಭದ್ರಕೋಟೆಯನ್ನು ಮತ್ತಿದೀಗ ಯಶಸ್ವಿಯಾಗಿ ಭೇದಿಸ್ತಾ ಇದ್ದಾನೆ.
ಇದೀಗ ತನ್ನ ಪರ್ಫೆಕ್ಟ್ ಪರ್ಫಾರ್ಮೆನ್ಸನ್ನು ಇದೀಗ ಪ್ರದರ್ಶಿಸ್ತಾ ಹೇಮಂತ್ ಮುನ್ನಡೆಯ ರೂವಾರಿ ಆಗ್ತಾ ಇದ್ದಾನೆ. 22-11 ಇನ್ ಫೇವರ್ ಆಫ್ ಕೊಡಗು. ತವರು ತಂಡದ ಪ್ರಚಂಡ ಆಟ ಇದೀಗ ಹೊರಬೀಳ್ತಾ ಇದೆ. ಇದೀಗ ರೈಡರ್ ಹೇಮಂತ್ ಆತನ ಸ್ಪರ್ಶಕ್ಕೊಳಗಾಗ್ತಾ ಹೊರ ನಡೀತಾ ಇದ್ದಾನೆ. 22-12 10 ಅಂಕಗಳ ಮುನ್ನಡೆಯಲ್ಲಿ ಆತಿಥೇಯ ತಂಡ. ಪವನ್ ಹಲೋ, ಚೇತನ್ ಅವರು ನಮ್ಮ ಊಟದ ವ್ಯವಸ್ಥಾಪಕರು ಎಲ್ಲಿದ್ರು ವೇದಿಕೆ ಬಳಿ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ವಿ. ಮಧ್ಯಸ್ಥಿಗಲ್ಲಿ ಈ ಗೊಂದಲಕ್ಕೆ ತೆರೆ ಎಳೆಯಲಾಗುತ್ತೆ. ದಯವಿಟ್ಟು ಆಟಗಾರರು ಅನುಚಿತವಾಗಿ ವರ್ತಿಸಬಾರ್ದು. ವೇಟ್ ಫಾರ್ ದಿ ರೆಫರಿ ಡಿಸಿಷನ್. ರೈಡರ್ ಇಸ್ ಸೇಫ್. ನಿರ್ಣಯ ಹೊರಬಿದ್ದಿದೆ. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತೆ. ಆಟಗಾರರು ಅನುಚಿತವಾಗಿ ವರ್ತಿಸಬಾರ್ದು. ಊಟದ ವ್ಯವಸ್ಥಾಪಕರಾಗಿರುವಂತಹ ಶ್ರೀಯುತ ಚೇತನ್ ಸರ್ ಅವರು ಎಲ್ಲಿದ್ರು ಒಮ್ಮೆ ವೇದಿಕೆ ಬಳಿ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಒನ್ ಮೋರ್ ಚೈನ್ ಟ್ಯಾಕಲ್ ಅದ್ಭುತವಾಗಿತ್ತು. ಕಲಾತ್ಮಕ ಆಟಗಾರರು ನಮ್ಮ ಕೊಡಗು ಜಿಲ್ಲೆ ಕಾಣಸಿಗ್ತಾ ಇದ್ದಾರೆ. 24-12ರಲ್ಲಿ 12 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಮುನ್ನುಗ್ತಾ ಇದೆ ಹೋಮ್ ಟೀಮ್ ಕೊಡಗಿನ ಕುವರರು. ನಾಳೆ ಮಧ್ಯಾಹ್ನ 2:30ಕ್ಕೆ ಇದೀಗ ಸೂಪರ್ ರಿಚ್ನಲ್ಲಿ ಸೂಪರ್ ಲೋಲಾಂಕಗಳನ್ನ ಪಡೆದುಕೊಳ್ತಾ ಸೂಪರ್ ತೀರ್ವನ್ನ ನವೀನ್ ತಂಡಕ್ಕೆ ಸೂಪರ್ ತಿರುವನ್ನ ಸೂಪರ್ ರಿಚ್ನಲ್ಲಿ ಸೂಪರ್ ರೈಡ್ನಲ್ಲಿ ನೀಡ್ತಾ ಇದ್ದಾನೆ. 5 ಅಂಕಗಳ ಫಸ್ಟ್ ಸೂಪರ್ ರೈಡ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ನವೀನ್ ನಿಂದ ಮೂಡಿ ಬಂದಿದೆ. ಒಂದೇ ದಾಳಿಯಲ್ಲಿ 5 ಜನ ಆಟಗಾರರು, ಅದ್ಭುತ ಆಟಗಾರರು, ಚಾಲಾಕಿ ಆಟಗಾರರು. ವೇಣು ತೀರ್ಪುಗಾರರು ವೇಣು ಎಲ್ಲಿದ್ದರು ಪ್ರಚಾರಕರ ಬಳಿ ಬನ್ನಿ. ಈ ಪಂದ್ಯ ಈ ದಿನದ ಈ ಅವಧಿಯ ಅಂತಿಮ ಪಂದ್ಯವಾಗಿರುತ್ತೆ. ನಾಳೆ 2:30ಕ್ಕೆ ಸರಿಯಾಗಿ ಪಂದ್ಯಗಳು ಮರುಪ್ರಾರಂಭವಾಗಲಿದ್ದು ದಯವಿಟ್ಟು ಎಲ್ಲ ಬಂದು ಭಾಗವಹಿಸಿದ ಎಲ್ಲ ಜಿಲ್ಲಾ ತಂಡದ ನಾಯಕರೇ, ತರಬೇತುದಾರರು ವಿಶೇಷವಾದ ಸೂಚನೆ, ನಾಳೆ 2:30ಕ್ಕೆ ಮಧ್ಯಾಹ್ನ ಊಟದ ನಂತರ ಪಂದ್ಯಗಳು ಮರುಪ್ರಾರಂಭವಾಗುತ್ತೆ. ದಯವಿಟ್ಟು ಯಾರು ತಡ ಮಾಡದೆ ಕ್ರೀಡಾಂಗಣಕ್ಕೆ ಧಾವಿಸಬೇಕು. ಮತ್ತೊಂದು ಮನೋಗ್ ನಡೀತಾ 1 ಸೆಕೆಂಡ್ ಸೂಪರ್ ಕಾಂಬಿನೇಷನ್ ಚೈನ್ ಟ್ಯಾಕಲ್ ಅದ್ಭುತವಾಗಿದೆ. (31-13) ಸರಿಸಾಟಿಲ್ಲದ ಆಟದ ಪ್ರದರ್ಶನವನ್ನು ತವರು ತಂಡದ ಪ್ರಚಂಡ ಆಟ ಪ್ರದರ್ಶಿತವಾಗ್ತಾ ಇದೆ. ಯುವ ಕಿಲಾಡಿಗಳ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಾನ್ಯತೆಯಲ್ಲಿ ಕುಶಾಲನಗರ ತಾಲೂಕು ಒಕ್ಕಲಿಗರ ಯುವ ವೇದಿಕೆಯ ಪರಿಶ್ರಮದ ಫಲವಾಗಿ ಅದ್ಭುತವಾದ ಕಬಡ್ಡಿ ಕ್ರೀಡಾಕೂಟ ನಮ್ಮ ಕುಶಾಲನಗರ ಕರುನಾಡ ಜೀವನದಿ, ಕನ್ನಡದ ಜೀವನದಿ, ಕಾವೇರಿಯ ಉಗಮ ನಾಡು ನಮ್ಮ ಈ ಕೊಡಗು ನಾಡಿನಲ್ಲಿ ಅದ್ಭುತವಾಗಿ ಮೂಡಿಬರ್ತಾ ಇದೆ. ಕುಶಾಲನಗರ ಮತ್ತೊಂದು ಮಹತ್ವಾಕಾಂಕ್ಷಿ ಕಬಡ್ಡಿ ಕ್ರೀಡಾಕೂಟಕ್ಕೆ ಸಾಕ್ಷಿ ಆಗ್ತಿದೆ. ಮೋಸ್ಟ್ ಸಕ್ಸಸ್ಫುಲ್ ಟೂರ್ನಮೆಂಟ್ ಇನ್ ದಿ ಹಿಸ್ಟ್ರಿ ಆಫ್ ಕುಶಾಲನಗರ. ಶ್ರೀಮನ್ ಉತ್ತಪ್ಪ ಸರ್ ಅವರು ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಅಧ್ಯಕ್ಷರು. ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟದಲ್ಲಿ ಯಶಸ್ವಿಯಾಗಿ ಸಂಘಟಿಸಿದ ಅವಿನಾಶ್ ಈ ಭಾಗದ ಒಬ್ಬ ಹೆಸರಾಂತ ಪ್ರೊ ಕಬಡ್ಡಿ ಕ್ರೀಡಾ ತಾರೆ, ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು, ರಾಜ್ಯ ಮಟ್ಟದ ರಾಷ್ಟ್ರಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿದ ಒಬ್ಬ ಹೆಸರಾಂತ ಕ್ರೀಡಾಪಟು ಈ ಭಾಗದಲ್ಲಿ, ಹಾಗೂ ನಮ್ಮ ತಾಲೂಕು ಒಕ್ಕಲಿಗರ ಯುವ ವೇದಿಕೆಯ ಪರಿಶ್ರಮದ ಫಲ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಾನ್ಯತೆಯಲ್ಲಿ ಮಾರ್ಗದರ್ಶನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಆರಂಭ ಕಂಡಿದೆ. ಆರಂಭದಲ್ಲಿ ವರುಣನ ಅವಕೃಪೆಗೆ ಆಘಾತಕ್ಕೆ ಒಳಗಾಗಿದ್ದರೂ ಕೂಡ ವರುಣನ ಕೃಪೆಯಿಂದಾಗಿ ಮತ್ತೆ ಪಂದ್ಯಗಳು ಯಶಸ್ವಿಯಾಗಿ ಸಾಗಿದ್ದು, ಇಂದಿನ ಈ ಅವಧಿಯ ಅಂತಿಮ ಪಂದ್ಯ ಕೊಡಗು ವಿರುದ್ಧ ಬೀದರ್ ನಡುವೆ ನೆರವೇರ್ತಾ ಇದೆ. 33-15ರಲ್ಲಿ ಏಕಪಕ್ಷವಾಗಿ ಪಂದ್ಯವನ್ನು ತನ್ನ ತೆಗೆದುಕೊಳ್ಳುತ್ತದೆ.
ಪ್ರಮುಖ ಆಟಗಾರರಿಗೆ ಇಲ್ಲಿ ವಿಶ್ರಾಂತಿಯನ್ನು ನೀಡಿ ಯುವ ಉದ್ಯಮಕ ಆಟಗಾರರಿಗೆ ಅಂಕಣದಲ್ಲಿ ಆಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಉತ್ತಮವಾದಂಥ ತಂತ್ರಗಾರಿಕೆ. ಬದಲಿ ಆಟಗಾರನ ಅಂಕಣ ಇಳಿಸ್ತಾ ರಣತಂತ್ರವನ್ನು ರೂಪಿಸ್ಕೊಳ್ತಾ ಎರಡು ತಂಡದ ಆಟಗಾರರು. 33-15 33-15 ಆತಿಥ್ಯ ತಂಡದ ತವರು ತಂಡದ ಪ್ರಚಂಡ ಆಟಕ್ಕೆ ಎದುರಾಳಿ ತಂಡ ಮಂಕ ಆಗ್ತಿದೆ ಅಂತ ಹೇಳ್ಬೋದು. ಏಕಪಕ್ಷೀಯವಾಗಿ ಈ ಪಂದ್ಯದ ಮೇಲೆ ಮೇಲುಗೈನ ಸಾಧಿಸಿಕೊಳ್ತಾ ಇದೆ ಆತಿಥ್ಯ ಕೊಡಗು ಜಿಲ್ಲಾ ತಂಡ. 33-15 ಕೊಡಗು ಜಿಲ್ಲಾ ತಂಡದ ಪರವಾಗಿ ನಿರ್ಣಾಯಕ 3 ನಿಮಿಷಗಳ ನಿಶಾನೆ ಹೊರಬಿದ್ದಿದೆ. ಒಂದು ಯಶಸ್ವಿ ಹಿಡಿತವನ್ನು ಡ್ರೈವಿಂಗ್ ಆಂಕಲ್ ನೊಂದಿಗೆ ಒಂದು ಟ್ಯಾಕಲ್ ಪಾಯಿಂಟ್ ಅನ್ನು ಗಳಿಸ್ಕೊಳ್ತಾ 33-16 17 ಅಂಕಗಳ ಸ್ಪಷ್ಟ ಮುನ್ನಡೆಯಲ್ಲಿ ಮುನ್ನುಗ್ತಾ ಇದೆ. ಆತ್ಮವಿಶ್ವಾಸದ ಆಟ ಆತಿಥೇಯ ತಂಡದಿಂದ. ನವೀನ್ ಒನ್ಸ್ ಅಗೇನ್ ಸೂಪರ್ ರೀಚ್ನಲ್ಲಿ ಮತ್ತೊಂದು ಸೂಪರ್ ಅಲ್ಲಿ ಸಂಘಟಿಸಿದ್ದಾನೆ. ನಿಜವಾಗ್ಲೂ ಶ್ರೇಷ್ಠ ದಾಳಿ. ಎದುರಾಳಿಯ ಬಲಿಯೊಳಗೆ ನುಸುಳಿದ ಮೀನು ಅಂತಲೇ ಹೇಳ್ಬೋದು. ನವೀನ್ 2 ಸೂಪರ್ ರೈಡ್, ಸರಿಸುಮಾರು 8 ಅಂಕವನ್ನು 2 ದಾಳಿಯಲ್ಲಿ ಕಲೆ ಹಾಕಿದ್ದಾನೆ. ಈಸ್ ದ ಸೂಪರ್ ರೈಡರ್ ಆಫ್ ದ ಮ್ಯಾಚ್ ನವೀನ್. ನಿರ್ಣಾಯಕ 2 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಮುಖ್ಯ ತೀರ್ಪುಗಾರ ನಿಶಾನೆ ಹೊರಬಿದ್ದಿದೆ. ಲಾಸ್ಟ್ 2 minutes more ಫಾರ್ ದಿ ಕಂಪ್ಲೀಷನ್ ಆಫ್ ದಿಸ್ ಮ್ಯಾಚ್. 2 ತಂಡದ ನಾಯಕರ ಗಮನಕ್ಕೆ ಇನ್ನೆರಡು ನಿಮಿಷಗಳ ಆಟ ಮಾತ್ರ ಬಾಕಿ. 36-17 19 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಎಲ್ಲ ಕಬಡ್ಡಿ ಕ್ರೀಡಾಪಟುಗಳು, ಎಲ್ಲ ಜಿಲ್ಲಾ ತಂಡದ ಆಟಗಾರರು, ಎಲ್ಲ ಜಿಲ್ಲಾ ತಂಡದ ತರಬೇತುದಾರಗಳು ವಿಶೇಷವಾದ ಸೂಚನೆ. ಇಂದು ಎಲ್ಲರೂ ಊಟ ಮುಗಿಸಿ ನಿಮ್ಮ ಸ್ವಗೃಹಗಳಿಗೆ ವಸತಿ ಸಮುಚ್ಚಯಗಳಿಗೆ ತೆರಳಬೇಕು. ನಾಳೆ 2:30ಕ್ಕೆ ಸರಿಯಾಗಿ ಇದೇ ಕ್ರೀಡಾಂಗಣದಲ್ಲಿ ಸಮಯಕ್ಕೆ ಸರಿಯಾಗಿ ಬಂದಿರಬೇಕು. ಮುಖ್ಯ ತೀರ್ಪುಗಳ ಸೂಚನೆಯಂತೆ ಪಂದ್ಯಗಳು ಮತ್ತೆ ಮರುಪ್ರಾರಂಭವಾಗ್ತಾ ಇದೆ. ದಯವಿಟ್ಟು ಆಟಗಾರರೆಲ್ಲರೂ ಕೂಡ ತೀರ್ಪುಗಾರರಿಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ನಾಳೆ 2:30ಕ್ಕೆ ಸರಿಯಾಗಿ ಪಂದ್ಯಗಳು ಮತ್ತೆ ಮರುಪ್ರಾರಂಭವಾಗಲಿದೆ. ತವರು ತಂಡದ ಪ್ರಚಂಡ ಆಟ ಇಲ್ಲಿ ಮೂಡಿ ಬರ್ತಾ ಇದೆ. ಬೀದರ್ ಜಿಲ್ಲಾ ತಂಡದ ವಿರುದ್ಧ ಯಶಸ್ವಿಯಾಗಿ ಮುನ್ನುಗ್ತಾ 17 ಅಂಕಗಳ ಅಂತರವನ್ನು ಗಳಿಸಿಕೊಳ್ತಾ ಇದೀಗ ಪಂದ್ಯದ ಮುಕ್ತಾಯಕ್ಕೆ ನಿರ್ಣಯ ಹೊರಬಿದ್ದಿದೆ. ಮ್ಯಾಚ್ ಓವರ್. ಕೊಡಗು ಹೋಮ್ ಟೀಮ್ ಓನ್ ಬೈ 17 ಪಾಯಿಂಟ್ಸ್. ಒಂದು ಅರ್ಹ ಗೆಲುವನ್ನು ಗಳಿಸಿಕೊಳ್ತಾ ಕೊಡಗು ಜಿಲ್ಲಾ ತಂಡದ ಆಟಗಾರರು ತವರು ತಂಡದ ಪ್ರಚಂಡ ಆಟ 17